ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ನಾನು ಚೆನ್ನಾಗಿದ್ದೀನಿ. ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಆ ವಿಡಿಯೋಗೆ ತುಂಬಾ ರೆಸ್ಪಾನ್ಸ್ ಬಂದಿದೆ. ತುಂಬಾ ಜನ ನನಗೆ ಕಾಮೆಂಟ್ ಮಾಡಿದ್ದಾರೆ, ನಾವು ಕಲಿತೀವಿ ಅಂತ. ನಿಮ್ ಕಲಿಯೋದು ಇಂಟ್ರೆಸ್ಟ್ ನೋಡಿದ್ರೆ ನನಗೂ ಖುಷಿ ಆಗ್ತಾ ಇದೆ. ನನಗೂ ಕಲಿಸ್ಬೇಕು ನಿಮ್ಗೆ ಟೈಲರಿಂಗ್ ಅನ್ನೋದು. ಬಟ್ ಕಲ್ಸ್ಕೊಡ್ತೀನಿ. ಫಸ್ಟ್ ಹೇಳ್ತಾ ಇದ್ದೀನಿ, ನಾನು ನಿಮ್ಗೆ ವಿಡಿಯೋ ಯೂಟ್ಯೂಬ್ ಅಲ್ಲೇ ಅಪ್ಲೋಡ್ ಆಗುತ್ತೆ. ಮತ್ತೆ ಇನ್ನೊಂದು ಏನಂತಂದ್ರೆ, ವಿಡಿಯೋ ಅಪ್ಲೋಡ್ ಆದ್ಮೇಲೆ ಅದು ಅಪ್ಲೋಡ್ ಆಗಿದ್ದು ವಿಡಿಯೋ ಹಾಫ್ ಅನ್ ಅವರ್ ಇರ್ಬೋದು, ಮುಕ್ಕಾಲ್ ಗಂಟೆ ಇರ್ಬೋದು, 1 ಅವರ್ ಇರ್ಬೋದು. ಯಾಕಂದ್ರೆ ನಾನು ನಿಮ್ಗೆ ತಿಳಿಸ್ಬೇಕಲ್ವಾ ನೀಟಾಗಿ. ಇಷ್ಟು ಅವರು ಮಾಡಿದ್ದಾರೆ ಅನ್ನೋದು ನೋಡೋದು ಬಿಡೋದು ಆತರ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಒಂದು ನಿಮ್ಗೆ ಅಂತ ಒಂದು ನಾನು ಅಷ್ಟು ಅವರ್ ತಗೊಂಡು ಟೈಮ್ ತಗೊಂಡು ಸ್ಪೆಂಡ್ ಮಾಡಿ ವಿಡಿಯೋ ಮಾಡ್ತೀನಿ. ಸೊ ನೀವು ಖಂಡಿತ ಲೈಕ್ ಮಾಡಿ ಅದನ್ನ ವಿಡಿಯೋ ಇನ್ನೊಬ್ರಿಗೆ ಶೇರ್ ಮಾಡಿ. ನೋಡ್ತೀರಾ ಅಂತ ಅನ್ಕೊಂತಾ ಇದೀನಿ. ಯಾಕಂದ್ರೆ ನೀವು ನೋಡೋದಕ್ಕೆ ನಿಮ್ ಕಲಿಯೋದಕ್ಕೆ ಮಾತ್ರ ನಾನು ವಿಡಿಯೋಸ್ ಮಾಡ್ತಾ ಇರೋದು. ಎಲ್ಲಾ ಸೈಜ್ ಕಟಿಂಗ್ಗಳು ಅಂದ್ರೆ ಎಲ್ಲಾ ಕಟಿಂಗ್ಸ್ ಇರ್ತವೆ. ನಾನು ನಿಮ್ಗೆ ಎಲ್ಲ ಫರ್ದರ್ ಅಲ್ಲಿ ಹೇಳ್ತೀನಿ. ಫಸ್ಟ್ ಹೇಳಲ್ಲ. ಫಸ್ಟ್ ಹೇಳಿದ್ರೆ ಯಾವ ಕೆಲಸ ಆಗ್ತಾ ಇಲ್ಲ. ಸೊ ಫಸ್ಟ್ ಯಾವ್ದು ಹೇಳಲ್ಲ, ಮಾಡ್ಕೊಂತ ಹೋಗ್ತಾ ಇದೀನಿ. ನಿಮಗೆ ಗೊತ್ತಾಗುತ್ತೆ. ನೀವು ಹೊಸಬ್ರು ಯಾರನ್ನಿದ್ದಾರೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ, ಚಾನಲ್ನ. ಮತ್ತೆ ಲೈಕ್ ಮಾಡಿ, ಖಂಡಿತ ಲೈಕ್ ಮಾಡಿ ನೋಡಿ. ಎಂಡ್ ವರ್ಗ್ ನೋಡಿ, ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ನನ್ಗೆ ಬರುತ್ತೆ ಬಿಡು, ನಾನು ಇದು ನನ್ಗೆ ಗೊತ್ತಿದೆ ಅನ್ನೋದು ಭಾವನೆ ನಿಮ್ ಅದ್ರಾಗ ಬರಬಾರ್ದು. ಯಾಕಂದ್ರೆ ಆತರ, ಯಾಕಂದ್ರೆ ಎಲ್ಲರ ತೆರಿ ಒಂದೊಂದ್ ತರ ಇರುತ್ತೆ. ನನ್ನದ್ರಾಗೂ ನಿಮ್ಗೆ ಏನಾನ ಸಿಗ್ಬೋದು ಕ್ಲೂ, ನೀವು ಕಲಿಯಕ, ಹೌದಿಲ್ವಾ? ಕಂಪಲ್ಸರಿ ಸಿಗುತ್ತೆ. ಆ ತರ ನಾನು ಹೇಳ್ಕೊಡ್ತೀನಿ. ಎಲ್ಲಾ ಕಟಿಂಗ್ಸ್ ಹೇಳ್ತೀನಿ, ಎಲ್ಲಾನು ಹೇಳ್ತೀನಿ. ನಿನ್ನೆ ನನ್ಗೆ ಕಾಮೆಂಟ್ ಮಾಡಿದವರು, ನಾನು ಅವ್ರ ಹೆಸರು ಹೇಳ್ತೀನಿ. ಒಂದು 20 ಮೆಂಬರ್ಸ್ ಹೆಸರು ಹೇಳ್ತೀನಿ ನೋಡ್ರಿ. ಇವಾಗ ನಾನು ಊರ ಹೆಸರು ಮೆನ್ಷನ್ ಮಾಡಲ್ಲ, ಓನ್ಲಿ ಹೆಸರು ಅವರು ನೇಮ್ ಮಾತ್ರ ಮೆನ್ಷನ್ ಮಾಡ್ತೀನಿ. 20 ಮೆಂಬರ್ಸ್ ನನಗೆ. ಸುಷ್ಮಾ ಅಂತ ಒಬ್ರು, ಕವಿತಾ ಅಂತ, ಸಹನಾ ಅಂತ. ಸಹನಾ ಆದ್ರೆ ನನ್ನ ಓಲ್ಡ್ ಸ್ಟೂಡೆಂಟ್ ಇದ್ದಾರೆ, ಹೈದರಾಬಾದ್ ಇರ್ತಾರೆ ಪ್ರೆಸೆಂಟ್. ಈಗ ಅವರು ಓಲ್ಡ್ ಸ್ಟೂಡೆಂಟ್. ಬಿಫೋರು ಇಲ್ಲೇ ಇದ್ರು ಬೆಂಗಳೂರಲ್ಲೇ. ನನ್ನ ಸ್ಟೂಡೆಂಟ್, ನನ್ನ ಮಗಳ ತರ ಅವರು. ಆಮೇಲೆ ಪುಷ್ಪ, ಸುನೀತಾ, ಜಾನಕಿ, ಪುಷ್ಪಲತಾ, ರೂಪಾ, ಅನುಪಮ, ದೀಪಾ, ವನಿತಾ, ಶಾಲಿನಿ, ಭಾಗ್ಯ, ವಿದ್ಯಾ, ಮತ್ತೆ ಪ್ರಭಾವತಿ, ರಮ, ಶೀಲಾ, ಶಿಲ್ಪಾ, ಕಾವೇರಿ, ನಾಗರತ್ನ. ಇಷ್ಟು ಜನ ನನ್ಗೆ ಸಾಕು. ನನ್ಗೆ ಇಷ್ಟು ಜನ ನೋಡಿದ್ರು ಸಾಕು. ಯಾಕಂದ್ರೆ ನೀವು ಒಬ್ಬರೇ ಅನ್ಕೊಂತೀನಿ ನಾನು. 20 ಜನ ನನ್ಗೆ ಆಲ್ರೆಡಿ ಲೈನ್ ಅಲ್ಲಿ ಇದ್ದಾರೆ. 20 ಜನ ನನ್ಗೆ ಆಲ್ರೆಡಿ ಕಾಮೆಂಟ್ ಮಾಡಿದ್ದಾರೆ. ಸೊ ನಿಮ್ಗೆಲ್ಲರಿಗೂ ತುಂಬಾ ಥ್ಯಾಂಕ್ ಯು. ಎಲ್ಲರಿಗೆ, ನಾಗರತ್ನ ಅವ್ರಿಗೆ, ಕಾವೇರಿ ಅವ್ರಿಗೆ, ಎಲ್ಲರಿಗೆ ಹೆಸರಲ್ಲೇ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನೀವೆಲ್ಲ ನೀಟಾಗಿ ಕಲಿತೀರ ಅಂತ ಅನ್ಕೊಂತಾ ಇದೀನಿ. ನಿಮ್ಗೆ ಬರ್ಲಾರ್ದ ಕಟಿಂಗ್ ಕೂಡ ನೀವು ಅಂದ್ರೆ ಕಟಿಂಗ್ ನಾನು ಹೇಳ್ತಾ ಇರ್ತೀನಿ. ಬರ್ಲಾರ್ದ ಕಟಿಂಗ್ ಅಂತಲ್ಲ, ಬಂದೇ ಬರುತ್ತೆ. ಪ್ರತಿಯೊಂದು ಆಫ್ಲೈನ್ ಅಲ್ಲಿ ಯಾವ ತರ ಹೇಳ್ತೀನೋ, ಆನ್ಲೈನ್ ಅಲ್ಲದೆ ಯೂಟ್ಯೂಬ್ ಅಲ್ಲಿ ಅದೇ ತರ ಹೇಳ್ತೀನಿ. ನಿಮಗೆ ಒಂದ್ ವೇಳೆ ನಿಮ್ಗೆ ನಿಮ್ ಊರುನು ನನ್ಗೆ ಕಾಮೆಂಟ್ ಮಾಡಿದಂದ್ರೆ, ನಿಮ್ ಊರಲ್ಲಿ ಒಂದ್ 10, 15 ಜನ, 20 ಜನ ಇತ್ತಂದ್ರೆ ನಾನು ನಿಮ್ ಊರು ಕೂಡ ಬರ್ಬೋದು. ಹೇಳಕ್ ಬರಲ್ಲ. ಮುಂದೆ ಫ್ಯೂಚರ್ ಅಲ್ಲಿ ನೋಡೋಣ. ಯಾವ್ದು ಅಡ್ವಾನ್ಸ್ ಮಾತಾಡೋದು ಬೇಡ. ಇನ್ನೊಂದು ವಿಷಯ ಏನಂತಂದ್ರೆ, ನಾನು 24ಗೆ ಕಟಿಂಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. 24ಲಿಂದ ಅಪ್ಲೋಡ್ ಮಾಡ್ಕೊಂತ ಹೋಗ್ತೀನಿ. ನಾನು 24 ಅಂದ್ರೆ 27 ನಾನು ಇರಲ್ಲ, ಹರಿದ್ವಾರ್ಗೆ ಹೋಗ್ತೀನಿ. ಸೊ 27ಗೆ ಹೋಗಿದ್ರು ಮತ್ತೆ ನಾನು ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಬಂದ್ಮೇಲೆ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ. ಆ ಮಧ್ಯದಲ್ಲಿ ಏನಿರುತ್ತಲ್ಲ, ನಾನು ಅಂದ್ರೆ ಯಾರಿಗಾನ ಯೂಸ್ ಆಗ್ಬೋದು. ಅಲ್ಲಿ ಹರಿದ್ವಾರದಲ್ಲಿ, ಹಿಮಾಚಲ ಪ್ರದೇಶ, ಉತ್ತರಾಖಂಡ್ಗೆ ಹೋಗ್ತಾ ಇದೀನಿ. ಅಲ್ಲಿ ಆಕ್ಟಿವಿಟೀಸ್ ಯಾವ ತರ ಇರ್ತವೆ ಆರೋಗ್ಯ ಪರವಾಗಿ, ನಿಮ್ಮದ್ರಾಗ. ಯಾಕಂದ್ರೆ ಇಷ್ಟು ಜನ ನೋಡ್ತಾ ಇದ್ರಿ, ಯಾರಿಗಾನ ಯೂಸ್ ಆಗುತ್ತೆ. ಯಾಕಂದ್ರೆ ಮನೆಗುಟ್ಟು ಹೊರಗಡೆ ಇಡಬಾರ್ದು, ಮನೆಗಿಂದ ವಿಷಯಗಳು ಹೊರಗಡೆ ಇಡಬಾರ್ದು, ರೋಗನ ಮುಚ್ಚಿಡಬಾರ್ದು. ಆತರ ರೋಗ ಯಾರಿಗಾರ ಪ್ರಾಬ್ಲಮ್ಸ್ ಇದ್ರೆ ಕೂಡ ನೀವು ಹರಿದ್ವಾರದಲ್ಲಿ ನಿಮ್ಗೆ ಏನಾದ್ರು ಕ್ಯೂರ್ ಆಗ್ಬೋದು. ಅಲ್ಲಿ ವ್ಯವಸ್ಥೆ ಹೆಂಗಿದೆ ಅದೆಲ್ಲ ಟೋಟಲ್ ನಿಮ್ಗೆ ತಿಳಿಸ್ತೀನಿ. ಬಟ್ ಇನ್ನ ಹೋಗಕ್ಕೆ ಟೈಮ್ ಇದೆ, ಇವಾಗಲ್ಲ. ನಾನು 24ಗೆ ನಾನು ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀನಿ. 24ಗೆ ಯಾಕಂದ್ರೆ ಸ್ಪೆಷಲ್ ಡೇ ಅವತ್ತು ನನ್ ಬರ್ತ್ಡೇ ಇದೆ. ಸೊ ಬರ್ತ್ಡೇ ದಿನ ನಾನು ಒಂದು ಒಳ್ಳೆ ಕೆಲಸ ಮಾಡೋಣ ಅನ್ಕೊಂತಾ ಇದೀನಿ. 100% ನಿಮ್ಗೆ ಅರ್ಥ ಆಗ್ಲಾರ್ದ ನನ್ಗೆ ಕಾಮೆಂಟ್ ಮಾಡ್ರಿ. ಅದನ್ನ ನಾನು ಶಾರ್ಟ್ಸ್ ಅಲ್ಲಿ ತಿಳಿಸ್ತೀನಿ, ಸರಿನಾ? ಇವತ್ತಲಿಂದ ನೀವು ನನಗೆ, ನಾನು ನಿಮ್ಗೆ, ಓಕೆನಾ? 100% ನಾನು ನಿಮ್ಗೆ ಹೇಳ್ತೀನಿ. ಕ್ಲಾಸಸ್ ಸ್ಟಾರ್ಟ್ ಆಗೋದು December 24 ಈವ್ನಿಂಗ್ 5 o'clock ಸ್ಟಾರ್ಟ್ ಆಗುತ್ತೆ. ಬರುತ್ತೆ ನಿಮ್ಗೆ ಬ್ಲೌಸ್ ಕಟಿಂಗ್ ಬರುತ್ತೆ ಈಸಿ ಮೆಥಡ್ ಅಲ್ಲಿ. ನಿನ್ನೆ ಒಂದು ತೋರಿಸ್ಕೊಟ್ಟಿದ್ನಲ್ಲ, ಅದು ಪೇಪರ್ ಮೇಲೆ, ಇನ್ಮೇಲೆ ಲೈನಿಂಗ್ ಮೇಲೆ ಮೆಜರ್ಮೆಂಟ್, ನೀವು ಮೆಜರ್ಮೆಂಟ್ ಹಿಡಿದೇ ತೋರಿಸ್ತೀನಿ. ಮತ್ತೆ ಆಮೇಲೆ ಬಾಡಿ ಮೆಜರ್ಮೆಂಟ್ ಯಾವ ತರ ತಗೋಬೇಕು ತೋರಿಸ್ತೀನಿ. ಕಟಿಂಗ್ ಯಾವ ತರ ತಗೋಬೇಕಾದ್ರೆ ಎಲ್ಲ ತೋರಿಸ್ತೀನಿ. ಬಟ್ ಅಡ್ವಾನ್ಸ್ ಅಲ್ಲಿ ಹೇಳೋದು ಬೇಡ ಅಂತ ನನ್ ಮನ್ಸಿಗೆ ಅನ್ಸ್ತಾ ಇದೆ. ಯಾಕಂದ್ರೆ ಅಡ್ವಾನ್ಸ್ ಅಲ್ಲಿ ಹೇಳಿದ್ರೆ ನಾನು ಯಾವ್ದು ಕೆಲಸ ಮಾಡಿಲ್ಲ, ಆಗ್ತಾ ಇಲ್ಲ, ನನ್ಗೇನೋ ಗೊತ್ತಾಗ್ತಾ ಇಲ್ಲ ಅದೇನಾಗುತ್ತಂತ. ಸೊ ನೀವು ನನ್ಗೆ ಫಾಲೋ ಮಾಡ್ತೀರಿ, ನನಗೆ ಲೈಕ್ ಮಾಡ್ತೀರಿ, ನನ್ನ ಸಪೋರ್ಟ್ ಮಾಡ್ತೀರಿ ಅನ್ಕೊಂತಾ ಇದೀನಿ. ನೀವು ನನ್ನ ಲೈಕ್ ಮಾಡಿ ಸಪೋರ್ಟ್ ಮಾಡಿ, ನಾನ್ ನಿಮ್ಗೆ ಕಟಿಂಗ್ ತೋರಿಸ್ಕೊಟ್ಟು, ನನ್ಗೆ ಬಂದಿರೋ ವಿದ್ಯೆ ನಿಮ್ಗೆ ತೋರಿಸ್ಕೊಟ್ಟು ನಿಮ್ಗೆ ಒಂದು ಲೆವೆಲ್ ತರ್ತೀನಿ ಅಂತ ಅನ್ಕೊಂತಾ ಇದೀನಿ. ಬಟ್ ಯೂಟ್ಯೂಬ್ ಅಲ್ಲಿ ಮಾತ್ರ, ಇದು ಆನ್ಲೈನ್ ಅಲ್ಲ. ಮತ್ತೆ ಆನ್ಲೈನ್ ಕ್ಲಾಸಸ್ ಅನ್ಕೋಬೇಡಿ. ಯೂಟ್ಯೂಬ್ ದರಿಯೇನೆ ನಿಮ್ಗೆ ನಾನು ಹೇಳ್ತೀನಿ. ಯೂಟ್ಯೂಬ್ ಅಲ್ಲಿ ಏನ್ ಮಾಡಿದ್ರೆ ಯೂಟ್ಯೂಬ್ ಅಲ್ಲಿ ಮಾಡೋದೇ ನಿಮ್ಗೆ ಬರುತ್ತೆ. ಬೇರೆ ಕ್ಲಾಸಸ್, ವಾಟ್ಸ್ಆಪ್ ನಲ್ಲಿ ಗ್ರೂಪ್ಸ್ ಇವೆಲ್ಲ ಏನು ಇದಲ್ಲ. ಓನ್ಲಿ ನೀವೇನ್ ಮಾಡಿದ್ರೆ ಯೂಟ್ಯೂಬ್ ಅಲ್ಲೇ ಕಾಮೆಂಟ್ ಮಾಡ್ಬೇಕು. ನಾ ಏನ್ ಹೇಳಿದ್ರೆ ನಿಮ್ಗೆ ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ, ಅದ್ರಲ್ಲಿ ಇದರಲ್ಲಿ
ನಿಮ್ಗೆ ಇದು ಮಾಡ್ತೀನಿ. ನನ್ಗೆ ಟೈಮ್ ಸಿಕ್ಕರೆ ನಾನು ಲೈವ್ ಅಲ್ಲಿ ಕೂಡ ನಿಮ್ಗೆ ಬಂದು ಹೇಳ್ಬೋದು. ಯೂಟ್ಯೂಬ್ ಲೈವ್ ಅಲ್ಲಿ ನಾನು ಬಂದು ನಿಮ್ಗೆ ತಿಳಿಸ್ಬೋದು. ಸರಿನಾ? ಇಷ್ಟು ಮಟ್ಟಿಗೆ ನಾನು ಇದು ಮಾಡ್ಬೋದು. ನಿನ್ನೆ ಇಷ್ಟು ಜನ ನಾನು ಕಾಮೆಂಟ್ ಮಾಡಿದಕ್ಕೆ ತುಂಬಾ ಥ್ಯಾಂಕ್ ಯು. ತುಂಬಾ ರೆಸ್ಪಾನ್ಸ್ ಕೊಟ್ಟಿದ್ರ, ತುಂಬಾ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗ. ನನ್ನ ಮಗ ಬಂದ ಕರ್ಕೊಂಡು ಹೋಗ್ಲಕ್ಕೆ. ನೋಡ್ರಿ ಬಂದಿದ್ದಾನೆ, ಅಲ್ಲಿ ಇತ್ಕೊಂಡಿದ್ದಾನಲ್ಲ. ಈಗ ಡ್ಯೂಟಿ ಫಸ್ಟ್ ಮುಗಿಸ್ಕೊಂಡು ಬಂದಿದ್ದಾನೆ. ಸೊ ನನ್ನ ಮನೆಗೆ ಹೋಗಿ ಲಂಚ್ ಟೈಮು. ಇವಾಗ ಟೈಮ್ ನೋಡ್ರಿ 2:30 ಆಗ್ತಾ ಇದೆ. ಇವಾಗ ನಾನು ಲಂಚ್ಗೆ ಹೋಗ್ತಾ ಇದ್ದೆ. ಲಂಚ್ಗೆ ಹೋಗೋ ಮುಂದೆ ನಿಮ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಹೋಗೋಣ ಅಂತ ನಿಂತಿದ್ದೆ. ಅಷ್ಟೊಳಗೆ ನನ್ನ ಮಗ ಬಂದ ಕರ್ಕೊಂಡು ಹೋಗಕ್ಕೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ನಿಮ್ಗೆ ಏನೇನ್ ಬೇಕು ನಿಮ್ದೆ ಅಂದ್ರೆ ಎಲ್ಲಾನು ನಾವು ನೀವು ಎಲ್ಲ ಯೂಟ್ಯೂಬ್ ಅಲ್ಲೇ ಕಲಿಯೋಣ. ಸರಿನಾ? ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ಮತ್ತೆ ಯೂಟ್ಯೂಬ್ ನಲ್ಲಿ ಎಲ್ಲದರಲ್ಲಿ ನಿಮ್ಗೆ ಬಂದಿರೋ ಡೌಟ್ ಎಲ್ಲ ಶಾರ್ಟ್ಸ್ ಅಲ್ಲಿ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಇನ್ನೇನಿಲ್ಲ, 1 ವರ್ಷಗಳಾಗ್ಲಿ 6 ತಿಂಗಳಾಗ್ಲಿ ಟೋಟಲ್ ಕಟಿಂಗ್ಸ್ ಎಲ್ಲಾನು ಹೇಳ್ಕೊಡ್ತೀನಿ, ಯಾವ್ದು ಬಿಡಲ್ಲ. ಆಯ್ತಾ? ನನ್ ಕನ್ಫರ್ಮ್ ಆಗಿ ನಂಬಬಹುದು ನೀವು. ನನಗೇನಾದ್ರೆ ಯೂಟ್ಯೂಬ್ ಅಂತ ಏನ್ ಸಂಪಾದನೆ ಮಾಡೋದು ಏನಿದಿಲ್ಲ. ಬಟ್ ಒಂದು ಇರುತ್ತಲ್ಲ, ನಂದು ಅಂತ ಒಂದು ಒಳ್ಳೆ ಕೆಲಸ ಮಾಡಿದ್ದೀನಿ ಅನ್ನೋದೊಂದು ತೃಪ್ತಿ ಸಾಕು ನನ್ಗೆ. ಅಷ್ಟೊಂದು ಸಂತೋಷ ಸಾಕು. ಸರಿನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ನಿಮ್ಗೆ ಏನೇನು ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡ್ರಿ. ಇನ್ನ ಟೈಮ್ ಇದೆ, 24ಗೆ ಟೈಮ್ ಇದೆ. ಇವತ್ತು ಆಲ್ರೆಡಿ 17, 18, ಈ ಕಡೆ 3 ಡೇಸ್, ಆ ಕಡೆ 6 ಡೇಸ್, 7 ಡೇಸ್ ನಿಮ್ಗೆ ಕ್ಲಾಸಸ್ ಸ್ಟಾರ್ಟ್ ಆಗ್ತವೆ. ಏನೇನ್ ತಗೋಬೇಕು, ಏನೇನ್ ಮೆಟೀರಿಯಲ್ ನಿಮ್ಮ ಹತ್ರ ಇಟ್ಕೋಬೇಕು, ಎಂತ ಸಾಮಾನು, ಯಾವ ಸೀಸನ್ ಇಟ್ಕೋಬೇಕು ಎಲ್ಲಾನು ನೆಕ್ಸ್ಟ್ ಅಂದ್ರೆ ಈ 6 ಡೇಸ್ ಅಲ್ಲಿ ನಾನು ಹೇಳ್ತೀನಿ ನಿಮ್ಗೆ. ಸರಿನಾ? ಮತ್ತೆ ನಿಮ್ಗೆ ನೀವು ಲೈಕ್ ಮಾಡ್ರಿ, ಕನ್ಫರ್ಮ್ ಲೈಕ್ ಮಾಡ್ರಿ. ಯಾಕಂದ್ರೆ ಈ ಒಳ್ಳೆ ಕೆಲಸ 4 ಜನಕ್ಕೆ ಶೇರ್ ಆಗ್ಲಿ. ಸರಿನಾ? ಏನು ನಿಮ್ ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ದಂಗೆ ಹೇಳ್ಕೊಡ್ತೀನಿ. ಆಯ್ತಾ? ನಿಮ್ ಪಕ್ಕದಲ್ಲಿ ಇದನ್ನ ಅನ್ಕೊಳ್ಳಿ ನೀವು, ಆ ತರನೇ ಹೇಳ್ಕೊಡ್ತೀನಿ. ಸರಿನಾ? ಇಷ್ಟು ಮಟ್ಟಿಗೆ ಹೇಳ್ಬೋದು. ನೆಕ್ಸ್ಟ್ ವಿಡಿಯೋ ಮಾಡ್ತಾ ಮೀಟ್ ಆಗೋಣ. ನನ್ ಮಗ ಕಾಯ್ತಾ ಇದ್ದಾನೆ ನೋಡ್ರಿ, ಮೊಬೈಲ್ ನಿಂತ್ಕೊಂಡು ಕಾಯ್ತಾ ಇದ್ದಾನೆ. ಅಲ್ಲಿ ಕಾಣಿಸ್ತಾ ಇದ್ದಾನೆ ಮಗ? ಹಾ, ಅಲ್ಲಿ ಕಾಣಿಸ್ತಾ ಇದ್ದಾನೆ. ಸರಿನಾ? ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮಾತಾಡೋಣ. ಬಾಯ್. ನಮಸ್ಕಾರ ಎಲ್ಲರಿಗೂ.